ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಖಾತೆಯ ಕಾಳಗ ಮುಗಿತಾ ಇಲ್ಲ. ಹೀಗಾಗಿ ಮತ್ತೆ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಈ ಖಾತೆಯ ಖ್ಯಾತೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿಯದ ಖಾತೆಯ ಕಾಳಗ ಈಗ ಮತ್ತೆ ಹೈಕಮಾಂಡ್ ಅಂಗಳ ತಲುಪಿದ ಖ್ಯಾತೆ. ಬೆಂಗಳೂರು ಖಾತೆಯಲ್ಲಿ ಪ್ರಮುಖ ವಿಭಾಗಗಳೇ ಇಲ್ಲ. ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ದಿಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ವರದಿ ನೀಡೋಕೆ ತೆರಳಿದಂತಹ ಕೃಷ್ಣ ಬೈರೇಗೌಡಗೆ ಶಾಸಕ ರಿಜ್ವಾನ್ ಹರ್ಷದ್ ಸಾಥ್ ಕೊಟ್ಟಿದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ನನಗೆ ಇದೇ ಖಾತೆ ಬೇಕಾಗಿತ್ತು ಅಂತ ಪಟ್ಟು ಹಿಡಿದಿರ್ತಕ್ಕಂಥ ನಾಯಕರು ಒಂದು ಕಡೆಯಾದರೆ, ಇನ್ನೊಂದು ಕಡೆ ನನಗೆ ಈ ಒಂದು ಖಾತೆ ಬೇಡ, ನನಗೆ ಬೇರೆ ಖಾತೆಯೇ ಬೇಕಾಗಿತ್ತು ಎನ್ನುವಂತಹ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂತಹ ಒಂದು ಹುಸಿಯಲ್ಲೇ, ಅಂದರೆ ನಿರೀಕ್ಷೆಯ ಹುಸಿಯಾದಂತಹ ಸಂದರ್ಭದಲ್ಲೂ ಕೂಡ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರೋರು ಇನ್ನೊಂದು ಕಡೆ ನನಗೆ ಈ ಖಾತೆ ಕೊಟ್ಟಿದ್ರೂ ಕೂಡ ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಕೂಡ ಅಂದ್ಕೊಂಡು ಮುಂದುವರಿತಾ ಇರುವಂತಹ ಕೆಲವೊಂದು ಸಚಿವರು ಬೇರೆ. ಆದರೆ ಇದೀಗ ಕೃಷ್ಣ ಬೈರೇಗೌಡ ಅವರು ಅಸಮಾಧಾನವನ್ನು ಹೊರಗಾಕಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ಅಂಗಳವನ್ನ ಕೂಡ ತಲುಪಿದ್ದಾರೆ ಹೈಕಮಾಂಡ್ಗೆ ವರದಿಯನ್ನ ನೀಡೋಕೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಇಲ್ಲಿ ಕೃಷ್ಣ ಬೈರೇಗೌಡ ಅವರ ಅಸಮಾಧಾನ ಏನು, ದಿಲ್ಲಿಗೆ ದೌಡಾಯಿಸ್ತಾ ಇರೋದಾದ್ರೂ ಯಾಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕವ್ಯ, ಖಂಡಿತ ಒಂದು ಕಡೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ 13 ಮಂದಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಅದಾದ ನಂತರ ಖಾತೆ ಹಂಚಿಕೆ ವಿಚಾರವಾಗಿ ಒಂದಷ್ಟು ಭಿನ್ನಾಭಿಪ್ರಾಯ ಮತ್ತು ಅಸಮಾಧಾನ ಸಚಿವರ ನಡುವೆ ಕೇಳಿ ಬರುತ್ತೆ. ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಬೇಕು ಅನ್ನುವಂತ ಒಂದು ಪಟ್ಟ ನೀಡಿದ್ದಾರೆ. ಅದಾದ ನಂತರ ಎಸಿ ವರಿಷ್ಠರ ನಾಯಕರು ಕೂಡ ರಾಮಲಿಂಗಾರೆಡ್ಡಿ ಅವ್ರನ್ನ ಪ್ರತ್ಯೇಕವಾಗಿ ಕರೆಸ್ಕೊಂಡು ಅವ್ರ ಜೊತೆ ಸಭೆ ಮಾಡ್ತಾರೆ. ಜೊತೆಗೆ ಅವ್ರನ್ನ ಸಂಧಾನ ಮಾಡೋದು ಕೂಡ ಯಶಸ್ವಿ ಆಗ್ತಾರೆ. ಆದ್ರೆ ಈ ನಡುವೆ ಕೃಷ್ಣ ಬೈರೇಗೌಡರು ನಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಜೊತೆಗೆ ಇನ್ನಷ್ಟು ಖಾತೆಗಳು ಬೇಕನ್ನೋ ಒಂದು ಪಟ್ಟ ನೀಡಿದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗಿದ್ದಾರೆ. ಅವ್ರ ಜೊತೆ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಹರ್ಷದ್ ಕೂಡ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಯಾಕಂತಂದ್ರೆ ರಿಜ್ವಾನ್ ಹರ್ಷದ್ ಅವರು ಸಚಿವ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಆಗಿರುವಂತ ಸಂದರ್ಭದಲ್ಲಿ ಅವರ ಹಿಂದೆ ಕೂಡ ಸಚಿವ ಸ್ಥಾನಕ್ಕಾಗಿ ಭಾರಿ ಒಂದು ಕಸರತ್ತನ್ನ ಮಾಡಿದ್ರು. ಅದೇ ಎರಡನೇ ಪಟ್ಟಿಯಲ್ಲಿ ರಿಜ್ವಾನ್ ಹರ್ಷದ್ ಅವರ ಒಂದು ಹೆಸರು ಬಹುಶಃ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸುವಂತ ಒಂದು ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಕೃಷ್ಣ ಬೈರೇಗೌಡರು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗಿರುವಂತದ್ದು, ಈ ನಡುವೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿರುವಂತದ್ದು ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗ್ತಿದೆ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಹೋಗ್ತಿರ್ತಕ್ಕಂತ ಒಂದು ಕಾರಣವೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಮಾತುಕತೆ ನಡೆಸಿ ಖಾತೆ ಹಂಚಿಕೆ ವಿಚಾರವಾಗಿ ಆಗಿರ್ತಕ್ಕಂಥ ಗೊಂದಲವನ್ನ ನಿವಾರಣೆ ಮಾಡಿಸುವಂತ ಲೆಕ್ಕಾಚಾರ ಆಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಈಗ ಸೂರಜ್ ಹೆಗ್ಡೆ ಅವರ ಒಂದು ನಿಧನ ಹಿನ್ನೆಲೆಯಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಒಂದು ಈ ಪ್ರವಾಸದ ಒಂದು ತದ್ವಿರುದ್ಧ ಆಗಿರುವಂತದ್ದು. ಕೃಷ್ಣ ಬೈರೇಗೌಡರಿಗೆ ಅಲ್ಲಿ ವರಿಷ್ಠ ಸಂಪರ್ಕಕ್ಕೆ ಕೈಗೆ ಸಿಗ್ತಾರ ಅಥವಾ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ ಬರ್ತಾರ ಅಂತ ಕೂಡ ಚರ್ಚೆಗೆ ಆಗ್ತಿದೆ. ಒಟ್ನಲ್ಲಿ ಖಾತೆ ಹಂಚಿಕೆ ಅಧಿಕೃತವಾದ ನಂತರ ಸಾಕಷ್ಟೊಂದು ಗೊಂದಲಗಳು ಮತ್ತು ಸಾಕಷ್ಟೊಂದು ಅಸಮಾಧಾನಗಳು ಕೂಡ ಸಚಿವರ ನಡುವೆ ಕೇಳಿ ಬರ್ತಾ ಇದೆ. ಇದನ್ನ ಯಾವ ರೀತಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಗೊಳಿಸ್ತಾರೆ, ಸಚಿವರ ಒಂದು ಅಸಮಾಧಾನ ಯಾವ ರೀತಿ ಒಂದು ಶಮನ ಮಾಡ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಮಂತ್ರಿಗಿರಿಗಾಗಿ ಶಾಸಕರಿಂದ ಲಾಭಿ ಮುಂದುವರೆದಿದ್ದು, ಕುರುಬ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿ ಸ್ಥಾನ ನೀಡಿ ಎನ್ನುವಂತಹ ಒತ್ತಾಯ ಕೇಳಿಬರ್ತಾ ಇದೆ. ಮಂತ್ರಿಗಿರಿಗಾಗಿ ಶಾಸಕರಿಂದ ಮುಂದುವರಿದ ಲಾಭಿ, ಕುರುಬ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ನೀಡಬೇಕು. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿ ಸ್ಥಾನವನ್ನ ನೀಡಿ, ಹಿಟ್ನಾಳ್ಗೆ ಮಂತ್ರಿಗಿರಿ ನೀಡುವಂತೆ ಕುರುಬ ಸಮುದಾಯ ಆಗ್ರಹವನ್ನು ಮಾಡ್ತಾ ಇದೆ. ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿರುವಂತಹ ಕುರುಬ ಸಮುದಾಯ 10ಕ್ಕೂ ಹೆಚ್ಚು ಜಿಲ್ಲೆಗಳ ಕುರುಬ ಸಮುದಾಯದಿಂದ ಭೇಟಿ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದೆ. ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯ ಇವತ್ತು ಭೇಟಿಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ ರಾಘವೇಂದ್ರ ಹಿಟ್ನಾಳ್ ಅವರಿಗೂ ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ಮುಂದೆ. ಸಿದ್ದರಾಮಯ್ಯ ಅವರು ಆನಂತರ ಹೈಕಮಾಂಡ್ಗೂ ಕೂಡ ಅವರ ಮಾತನ್ನ ತಲುಪಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 10ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಕುರುಬ ಸಮುದಾಯದ ನಾಯಕರು ಭೇಟಿಯಾಗ್ತಾ ಇದ್ದಾರೆ. ಭೇಟಿಯಾಗಿ ಸಿದ್ದರಾಮಯ್ಯ ಅವರ ಬಳಿ ತಮ್ಮ ಮನವಿಯನ್ನ ಕೂಡ ಇಡ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.